ಇವತ್ತಿಂದ ಎಲ್ಲ RCB ಫ್ಯಾನ್ಸ್ಗಳು ಸಂಜೆ 7 ಗಂಟೆ ಆಗ್ತಾ ಇದ್ದಂಗೆ ಶೇಕ್ ಬಾಡಿ ಮೂವಿ ಬಾಡಿ ಅಜ್ಜಿ ಫುಲ್ಲು ಥ್ರಿಲ್. ಇವತ್ತಿಂದ IPL ಹಂಗಾಮ ಸ್ಟಾರ್ಟ್ ಆಗ್ತಿದೆ. ಇವತ್ತಿಂದ ಮೊದಲನೇದಾಗ ಎಲ್ಲರಿಗೂ ಶುಭೋದಯ. ಮೊದಲನೇ ಮ್ಯಾಚ್ ಇನಾಗರಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ RCB ಆನ್ SRH. ಸೊ ನೆನ್ನೆ ಪ್ಲೇಯಿಂಗ್ ಲೆವೆನು ಅನಾಲಿಸಿಸ್ ಅದು ಇದು ಎಲ್ಲ ಆಗಿದೆ ಒಂದು ರೇಂಜಿಗೆ. ಪ್ಲೇಯಿಂಗ್ ಲೆವೆನ್ ಬಗ್ಗೆ ಏನು ಜಾಸ್ತಿ ಏನು ಡಿಸ್ಕಸ್ ಮಾಡೋವಂಥ ಅಗತ್ಯತೆ ಇಲ್ಲ ಇವತ್ತು. ಸೊ ನೆನ್ನೆ ಒಂದು ರೇಂಜಿಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಯಾರು ಗೆಲ್ತಾರೆ. ನನ್ನ ಅನಾಲಿಸಿಸ್ ಪ್ರಕಾರ, ಆನ್ ಪೇಪರ್ ಅನಾಲಿಸಿಸ್ ಪ್ರಕಾರ, ಜೊತೆಗೆ ವೆನ್ಯೂ ನೋಡ್ತೋ ಅಂತ ಅಂದರೆ ನಮ್ಮ ಹೋಮ್ ವೆನ್ಯೂ ಆಗಿರೋದ್ರಿಂದ ಲಾಸ್ಟ್ ಸೀಸನು ಪರವಾಗಿಲ್ಲ. ಹೋಮ್ ವೆನ್ಯೂಲಿ ಮಸ್ತಾಗಿನೇ ಪರ್ಫಾರ್ಮ್ ಮಾಡಿದ್ವಿ ನಾವು. ನಮಗೆ ಹೋಮ್ ಅನ್ನೋವಂಥದ್ದು ಅಂಥ ಮಟ್ಟಿಗೆ ಥ್ರೆಟ್ನಿಂಗ್ ಏನು ಆಗಿರಲಿಲ್ಲ. ಈ ಹಿಂದೆ ಆಗ್ತಿತ್ತಲ್ಲ ಥ್ರೆಟ್ನಿಂಗ್, ಆ ಥರ ಲಾಸ್ಟ್ ಸೀಸನ್ ಏನು ಅಂಥ ಮಟ್ಟಿಗೆ ನಮಗೆ ಥ್ರೆಟ್ನಿಂಗ್ ಆಗಿಲ್ಲ. ಸೊ ಅದರಿಂದ ಅದೇ ಟೀಮ್ ಒಂದು ಕೋರ್ ಟೀಮ್ನ ಮೇಂಟೈನ್ ಮಾಡಿರೋದ್ರಿಂದ ನಮ್ಮ RCB ಖಂಡಿತ ನಮಗೆ ಕಾನ್ಫಿಡೆನ್ಸ್ ಇದೆ. ನಮ್ಮ ಹೋಮ್ ಮ್ಯಾಚ್ಗಳ ಬಗ್ಗೆ 5 ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. 5 ಮ್ಯಾಚ್ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಮೊದಲನೇ ಮ್ಯಾಚನೇ SRH ಮೇಲೆ ಆಗಿರೋದ್ರಿಂದ ಕಂಪ್ಯಾರಿಟಿವ್ಲಿ ಆನ್ ಪೇಪರ್ ನೋಡ್ತು ಅಂತ ಅಂದಾಗ ಖಂಡಿತ ಸ್ವಲ್ಪ ಮಟ್ಟಿಗೆ ವೀಕರ್ ಓಪೋನೆಂಟ್ ಅಂತಾನೆ. ಅಂದರೆ ಫುಲ್ ಕಂಪ್ಲೀಟ್ಲಿ ವೀಕ್ ಅಂತ ಹೇಳ್ತಿಲ್ಲ. ಅವರ ಬೌಲಿಂಗ್ ಸೈಡ್ ನೋಡ್ತು ಅಂದರೆ ನನಗೆ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಇಲ್ಲ ಅವರು ಸ್ವಲ್ಪ ಟಕ್ಕರ್ ಕೊಡ್ಬೋದು ನಮ್ಮ RCBಗೆ ಅನ್ನೋ ಒಂದು ಕಾನ್ಫಿಡೆನ್ಸು ನನಗೆ ಇಲ್ಲ. ಬ್ಯಾಟಿಂಗ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ. SRHನ ಬ್ಯಾಟಿಂಗ್ ಸಾಲಿಡ್ ಆಗಿದೆ, ಸೈಕ್ ಆಗಿದೆ. ಅದೇ ಹೇಳಿದ್ದೀನಿ, ನಾನು ನೆನ್ನೆ ಹೇಳ್ಬಿಟ್ಟಿದ್ದೀನಿ. SRH ಏನಾದ್ರು ಗೆದ್ದರು ಅಂತಂದರೆ ಅದು ಅವರ ಬ್ಯಾಟಿಂಗಿಂದ, RCB ಏನಾದ್ರು ಗೆದ್ದರು ಅಂತಂದರೆ ಅವರು ಅವರ ಬೌಲಿಂಗಿಂದ ಗೆಲ್ಲಬೇಕು ಅಂತ. ಹೌದು, ಲಾಸ್ಟ್ ಟೈಮು ನಮ್ಮ RCB ಸಾಕತ್ತಾಗೆ ಬೌಲಿಂಗ್ ಮಾಡಿದ್ರು. ನಾವು ಟ್ರೋಫಿ ಗೆಲ್ಲೋದಕ್ಕೆ ನಮಗೆ ನಮ್ಮ ಬೌಲಿಂಗಿನೇ, ಬ್ಯಾಟಿಂಗಿಗಿಂತ ನಮ್ಮ ಬೌಲಿಂಗಿನೇ ಕಾರಣ ಆಯಿತು. ಯಾಕಂದರೆ ಬೈ ಡಿಫಾಲ್ಟ್ ಗುರು RCB ಅಂತ ಬಂದಾಗ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸೈಕಾಗಿ ಆಡ್ತಾರೆ ಅಂತ ಇವತ್ತಿನ ಮಾತಲ್ಲ. ಅದು ತಲಾಂತರಿಂದ ಮಾತು, ಸುಮ್ಮನೆ ಹೇಳ್ತಾ ಇದ್ದೀನಿ, ಜಮಾನ್ದಿಂದ ಮಾತು. ಬ್ಯಾಟಿಂಗ್ RCB ಅಂತಂದರೆ ಬ್ಯಾಟಿಂಗ್ ಅಂತ. ಬಟ್ ಬೌಲಿಂಗು ಕೂಡ ಲಾಸ್ಟ್ ಟೈಮ್ ಸಖತ್ತಾಗಿ ಮಾಡಿದ್ರಿಂದ ನಾವು ಗೆಲ್ಲೋದಕ್ಕೆ ಆಗಿದ್ದು. ಈ ಟೈಮು ಕೂಡ ಅದೇ ಆಗಬೇಕು. ಬ್ಯಾಟಿಂಗ್ ಸೈಡ್ ಆಗಿರಲಿ, ಬೌಲಿಂಗ್ ಸೈಡ್ ಆಗಿರಲಿ, ಫೀಲ್ಡಿಂಗ್ ಸೈಡ್ ಆಗಿರಲಿ ಸಿಕ್ಕಾಪಟ್ಟೆ ಸೈಕಾಗಿ ಆಡಬೇಕಾಗುತ್ತೆ. ಮೊದಲನೇ ಮ್ಯಾಚು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಆ್ಯಂಡ್ RCB ಅವರು ಇವತ್ತು ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡಿದರೆ, ಸೆಕೆಂಡ್ ಫೇಸ್ ಅಂತ ರಿಲೀಸ್ ಮಾಡಿದರೆ. 2 ಸ್ಟ್ಯಾಂಡ್ಸು, ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡು ಮತ್ತು ಇನ್ನೊಂದು ಯಾವುದೋ ಸ್ಟ್ಯಾಂಡ್ 25,000 30,000 ಯಾವುದೋ ಒಂದು ಸ್ಟ್ಯಾಂಡ್ ರಿಲೀಸ್ ಮಾಡಿದರು. ಪಟ್ಟಣಂಗೆ ಬಿಡ್ತಿದ್ದಂಗೆ ಅದು ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಬಿಟ್ಟೆ. ಪಟ್ಟನಾಗ ಅದು ಕೂಡ ಸೊಳ್ಳೆ ಹೋಗ್ಬಿಟ್ಟಿತ್ತು. ಏನು ಮಾಡ್ತಾವ್ರು ನಮ್ಮ RCB ಅವರು ಅಂತ ಸುಮ್ಮನೆ ನಾಮಕಾವಸ್ಥೆಗೆ ಏನು ಹೆಸ್ರಿಗೆ ಮಾತ್ರ ಬಿಡ್ತಾವ್ರು ಆ ಟಿಕೆಟ್ಸ್ಗಳನ್ನ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಟಿಕೆಟ್ಸ್ ಬುಕ್ಕೇ ಆಗಲ್ಲ. ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ರು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಬುಕ್ಕೇ ಆಗೋದಿಲ್ಲ. ಯಾರೋ ತೊಗೊಂಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದೆ. ಬಿಟ್ಟಿದ ತಕ್ಷಣ ನೋಡಿದ್ರು 10 ನಿಮಿಷ ಬೇಡ 20 ನಿಮಿಷ ಬೇಡ, ಬಿಟ್ಟಿದ ತಕ್ಷಣ ನೋಡಿದ್ರು ಕೂಡ ಸ್ಮೋಕ್ ಅಲ್ಲಿ ಟಿಕೆಟ್ಸ್ಗಳು. ಸುಮ್ಮನೆ ಏನಕ್ಕೆ ಬಿಡಬೇಕು? ಸುಮ್ಮನೆ ಅಲ್ಲಿ ಏನು ಎಲೆ ಮೇಲೆ ಇರೋ ಉಪ್ಪಿನಕಾಯಿಗೆ ಏನೋ ಇಟ್ಟಂಗೆ ಇರ್ತದಲ್ಲ. RCB ಫ್ಯಾನ್ಸ್ಗಳಿಗೆ ಪಬ್ಲಿಕ್ಲಿ ಅವೈಲೇಬಲ್ ಬಿಟ್ಟಿದ್ದೀವಿ, ತೊಗೊಳ್ರಪ್ಪ ಅನ್ನೋ ಥರ ಇರುತ್ತೆ. ಸೊ ಓಕೆ, ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಚಿನ್ನಸ್ವಾಮಿಲಿ ಆಗ್ತಾ ಇರುವಂಥ ಮ್ಯಾಚು ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ RCB ವರ್ಸಸ್ SRH ಆಗಿದೆ. 26 ಮ್ಯಾಚು ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಅದರಲ್ಲಿ 11 ಮ್ಯಾಚ್ನ ಗೆದ್ದಿರೋದು ನಮ್ಮ RCB ಆ್ಯಂಡ್ 14 ಮ್ಯಾಚ್ನ ಗೆದ್ದಿದೆ SRH ಅವರು. ಆ್ಯಂಡ್ 1 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. 11-14 ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತ ಅಂದಾಗ ಏನಂತ ಹೆವಿ ಮಾಡೋದು ಡಿಫ್ರೆನ್ಸ್ ಎಲ್ಲ. ಒಂದು 3 ಮ್ಯಾಚ್ನ ಜಾಸ್ತಿ ಗೆದ್ದಿದ್ದಾರೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟ್ಯಾಟ್ಸ್ ಅಂತ ಬಂದಾಗ ಇಲ್ಲಿ 8 ಮ್ಯಾಚು SRH ವರ್ಸಸ್ RCB ಆಗಿದೆ. ಅದರಲ್ಲಿ 5 ಮ್ಯಾಚ್ನ ನಮ್ಮ RCB ಗೆದ್ದಿದ್ದಾರೆ, 3 ಮ್ಯಾಚ್ನ SRH ಅವ್ರು ಗೆದ್ದಿದ್ದಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟ್ಯಾಟ್ಸ್ನ SRH ವಿರುದ್ಧ. ಬೇರೆ ವಿರುದ್ಧ ಹಿಡಿಸ್ಕೊಂಡಿರ್ಬೋದು ನಾವು ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ. ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಲ್ಮೋಸ್ಟ್ 50% ಸ್ಟ್ಯಾಟ್ಸ್ನ ಕೊಟ್ಟಿತ್ತು ಲಾಸ್ಟ್ ಸೀಸನ್ಗಿನ ಹಿಂದೆ. 50% ಮ್ಯಾಚ್ 50% ಅಥವಾ 49-48% ಮ್ಯಾಚ್ ಆಫ್ ದ ಮ್ಯಾಚ್ ಮಾತ್ರ ಗೆಲ್ತಿದ್ದು ನಾವಿಲ್ಲಿ. ಒಂದು ಸಲ ಸಿಕ್ಕಾಪಟ್ಟೆ ಮ್ಯಾಚ್ ನಾವು ಇಲ್ಲಿ ಸೋತಿರೋದೇ ಆಗಿತ್ತು. ಬಟ್ ಆದರೂ ಕೂಡ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. SRH ಅಂತ ಬಂದಾಗ 5-3 ಇರೋದ್ರಿಂದ ಹೈಯೆಸ್ಟ್ ಸ್ಕೋರು ರೆಕಾರ್ಡ್ ಆಗಿರೋದು SRH ವರ್ಸಸ್ RCB ಅಂತ ಬಂದಾಗ RCBದು 262. ಸೊ ಇದು ಹೈಯೆಸ್ಟ್ ಸ್ಕೋರ್ ಆಯಿತು ಅಂದರೆ SRH ಅವ್ರಿಗೆ ಗೊತ್ತಲ್ಲಪ್ಪ, ಗೋಮಾ ಹಾಕ್ಬಿಟ್ಟಿದ್ರು ಲಾಸ್ಟ್ ಸೀಸನು 287 for 3. ಸೊ RCBನೂ ಕೂಡ ಮಸ್ತಾಗಿ ಆಡಿದೆ ಆ್ಯಂಡ್ ಇವರು ಕೂಡ ಮಸ್ತಾಗಿ ಆಡಿದ್ದಾರೆ. ಲೋಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು RCBದು 68 ಆ್ಯಂಡ್ ಇವ್ರದ್ದು SRH ಅವ್ರದ್ದು 125. ಸೊ ನಾವೇ ವರ್ಷಾಗಿ ಆಡಿದ್ದೀವಿ ಲೋಯೆಸ್ಟ್ ಸ್ಕೋರ್ ಅಂತ ಬಂದಾಗ. ಬಟ್ ಹಿಸ್ಟ್ರಿ ಇವತ್ತು ಮಾಡಬೇಕಾಗಿರೋದು ಮಿಸ್ಟ್ರಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದೇ ಮ್ಯಾಚು ಆಲ್ಮೋಸ್ಟ್ 1 ವರ್ಷ ಆಗಿಲ್ಲ. ಇನ್ನೇನು ಈ ಜೂನ್ ಬಂತು ಅಂತಂದರೆ 1 ವರ್ಷ ಯಾವುದೇ ಒಂದೇ ಒಂದು ಮ್ಯಾಚೂ ಕೂಡ ಆಗಿಲ್ಲ. ಒಂದು ಮೈನ್ ಮ್ಯಾಚ್ಗಳು ಯಾವುದೂ ಕೂಡ ಆಗಿಲ್ಲ ಅಂತ ಅನ್ಕೊಬೋದು. ಆದ್ದರಿಂದ ಟಫ್ ಆಗಿರಲಿ, ಜೊತೆಗೆ ವಿಕೆಟ್ಸ್ ಆಗಿರಲಿ ಸಿಕ್ಕಾಪಟ್ಟೆ ಸೈಕ್ ಆಗಿರುತ್ತೆ. ಎಲ್ಲ ಸ್ಟೇಡಿಯಮ್ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ಸ್ಟೇಡಿಯಮ್ದು ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಯಾಕಂದರೆ ವೇರ್ ಆ್ಯಂಡ್ ಟೇರೇ ಆಗಿಲ್ಲ ಅಲ್ಲಿ. ಹೊಸ ಸೂಪರ್ ಫ್ರೆಶ್ ವಿಕೆಟು ಇವತ್ತು ನೋಡಿರೋ ಅಂತೀರಿ. ಕಂಪ್ಲೀಟ್ ಡಿಫ್ರೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ನ ನೋಡೋದಕ್ಕೆ ಸಿಗುತ್ತೆ. ಹೌದು ಗುರು, ಕಂಪ್ಲೀಟಾಗಿ ಎಲ್ಲ ರಿನೋವೇಟ್ ಎಲ್ಲ ಮಾಡಿಬಿಟ್ಟಿದ್ರೆ.
ಬೇರೆ ಬೇರೆ ಅಂದರೆ ಏನು ಅಮ್ರಾಮ್ರಿ ಏನೋ ಬೇರೆ ಜನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿಲ್ಲ, ಏನೋ ಅಹಮದಾಬಾದ್ ಸ್ಟೇಡಿಯಂ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಅಂತ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ 11 ಸೀಟ್ಸ್ಗಳನ್ನ ಬೇರೆ ಅರೇಂಜ್ ಮಾಡಿದ್ದಾರೆ. ನೆನ್ನೆ ನನ್ನ ಫ್ರೆಂಡ್ ಯಾರೋ ಒಬ್ಬ ಫೋನ್ ಮಾಡಿಬಿಟ್ಟು, ಮಗ ಇಲ್ಲಿ 11 ಸೀಟ್ ಕೊಟ್ಬಿಡಲ್ಲ, ನಮ್ಗೊಂದು ಸೀಟ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ವ ಅಲ್ಲಿ ಅಂತ ಫೋನ್ ಮಾಡೋನಲ್ಲಿ. ನನ್ನ ಮಗ ನೀನು ನೆಗೆದು ಬೀಳ್ಬೇಕಾಗಿತ್ತು, ನಿಂಗೂ ಒಂದು ಸೀಟ್ ಕೊಟ್ಟಿರೋ ಲಾಸ್ಟ್ ವರ್ಷ ಅಂತ ಹೇಳಿದೆ ನಾನು. 11 ಸೀಟ್ ಸುಮ್ಮನೆ ವೇಸ್ಟ್ ಬಿಟ್ಟವ್ರಲ್ಲ, 11 ನಮಗೂ ಕೊಡಬೇಕಾಗಿತ್ತಂತ ಒಂದೊಂದು ಸೀಟ್ಲಿ. ಎಲ್ಲೆಲ್ಲಿ ಇರ್ತಾರೆ ಗುರು, ಎಲ್ಲ ಏನೇ ಯಾವ ಥರ ಯೋಚನೆ ಮಾಡ್ತಾರೆ ನೋಡಿ ಜನಗಳು. ಸೊ ಓಕೆ, ಇಲ್ಲಿ ಡ್ಯೂ ಫ್ಯಾಕ್ಟ್ರ್ ಬರುತ್ತಾ ಅಂತ ನೋಡ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬರುವಂಥ ಚಾನ್ಸ್ ಇದೆ. ಸೆಕೆಂಡ್ ಇನ್ನಿಂಗ್ಸು ಬ್ಯಾಟಿಂಗ್ ಆಡೋಂಥ ಟೈಮಲ್ಲಿ ಬೌಲರ್ಸ್ಗಳಿಗೆ ಸ್ವಲ್ಪ, ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೂ ಆಗ್ಬೋದು. ಇಲ್ಲಿ ನಾರ್ಮೇನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಂದರೆ ಗೊತ್ತಿರೋದೇನೆ, ಏನು ಸ್ಪೆಷಲಾಗಿ ಹೇಳಬೇಕಾ, ಟಾಸ್ ಗೆಲ್ತು ಅಂತಂದರೆ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಆಯ್ಕೆ ಮಾಡ್ಕೊತಾರಂತ, ಕಣ್ಣು ಮುಚ್ಕೊಂಡು ಬೌಲಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. 220, 230 ಕೂಡ ಇಲ್ಲಿ ಚೇಸ್ ಡೌನ್ ಆಗಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ. ಸೊ ಇಲ್ಲಿ ಯಾವುದೇ ಸ್ಕೋರ್ ಕೂಡ ಸೇಫ್ ಅಲ್ಲ. 230, 240 ಕೂಡ ಸೇಫ್ ಅಲ್ಲ. ಯಾಕಂದರೆ ಆ ರೇಂಜಿಗೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟು. ಆ್ಯಂಡ್ ಅಂದರೆ ರೀಸೆಂಟಾಗಿ ನೋಡ್ತು ಅಂದರೆ ಲಾಸ್ಟ್ ವರ್ಷ ನೋಡ್ತು ಅಂತಂದರೆ ಅಂಥ ಮಟ್ಟಿಗೆ ಹೆವಿ ಫ್ರೆಂಡ್ಲಿನೆಸ್ ಇತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಏನು ಲೀಲಾಚಾಲವಾಗಿ ಒಂದು 250 ಹೊಡೆದ್ಬಿಡ್ಬೋದು, 230 ಹೊಡೆದ್ಬಿಡ್ಬೋದು ಅನ್ನೋ ಥರ ಏನಿರಲಿಲ್ಲ. ಸ್ವಲ್ಪ ಬೌಲಿಂಗು ಕೂಡ ಅಸಿಸ್ಟ್ ಕೊಡ್ತಾ ಇತ್ತು, ಸ್ಪಿನ್ನರ್ಸ್ಗಳು ಕೂಡ ಸಖತ್ತಾಗೆ ಪರ್ಫಾರ್ಮ್ ಮಾಡೋವಂಥ ನೆಲ ಆಗಿತ್ತು, ವಿಕೆಟ್ ಆಗಿತ್ತು. ಬಟ್ ಈ ಸೀಸನ್ ನೋಡ್ತು ಅಂತಂದರೆ ಸ್ವಲ್ಪ ಬಿಟ್ಕೊಂಡು ಕೊಟ್ಟಿರೋದ್ರಿಂದ, ಒಂದು ವರ್ಷದಿಂದ ಯಾವುದೇ ಮ್ಯಾಚ್ ಆಗಿರೋದ್ರಿಂದ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರ್ಬೋದು ಅಂತ ಹೋಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೌಲರ್ಸ್ಗಳಿಗೆ ನೈಟ್ ಮೇರ್ ಆಗ್ಬೋದು ಅಂತ. ಬೌಲರ್ಸ್ಗಳಿಗೆ ನೈಟ್ ಮೇರ್ ಅಂತ ಚಿನ್ನಸ್ವಾಮಿ ಅಂತ ಇದ್ದಿದ್ದೇನೆ ಒಂಥರ ಎದ್ರಕಂತಾರೆ ಬೌಲರ್ಸ್ಗಳು. ಯಾವ ಮನೆಗೆ ಬೇಕು ಗುರು, ಸ್ಟೇಡಿಯಂ ಬೇರೆ ಚಿಕ್ಕದು, ಮುಟ್ಟಿದ್ರೆ 6 ಆಗ್ತವೆ, ನಜ್ಜಿ ಇಲ್ಲಿ ಯಾರಿಗೂ ಬೌಲಿಂಗ್ ಮಾಡ್ತಾರೆ ಅನ್ನೋ ಥರ ಇರುತ್ತೆ. ಅದು ಏನಾದ್ರು ಸೆಟ್ ಆಗಿಬಿಟ್ರು ಬ್ಯಾಟರ್ಸ್ಗಳು ಅಂತ ಅಂದರೆ ಕರ್ಮ ಕಾಣಿಸ್ಬಿಡ್ತಾರೆ ಬೌಲರ್ಸ್ಗಳಿಗೆ. ಸೊ ಈ ಕಡೆಯಿಂದ ನೋಡ್ತು ಅಂತಂದರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು 185 ಆ್ಯಂಡ್ ಪ್ಲಸ್ ಇದೆ. 185 ಇಂದ 200 ರೇಂಜಿಗಿದೆ. ಇಲ್ಲಿ ಮಿನಿಮಮ್ 200 ಹೊಡಿಲೇಬೇಕಾಗುತ್ತೆ. ಮಿನಿಮಮ್ ಇದು. ಮ್ಯಾಕ್ಸಿಮಮ್ ಬೇಕಾದ್ರೆ ಇವರು ನೋಡಿ SRHಗಿರೋವಂಥ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಅವರು ಹೊಡೆದಿರೋಂಥ ಆರ್ಭಟಗಳೆಲ್ಲ ನೋಡ್ತು ಅಂದರೆ ಲಾಸ್ಟ್ ಸೀಸನ್ ಆಗಿರ್ಬೋದು, ಲಾಸ್ಟ್ ಸೀಸನ್ ಆಗಿರ್ಬೋದು, ಲಾಸ್ಟ್ ಇರೋದು ಸಿಕ್ಕಾಪಟ್ಟೆ ಚಚಾಕ್ಬಿಟ್ಟಿದ್ರು ಟ್ರಾವಿಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಅವರು. ಅವ್ರಿಗಿರೋಂಥ ಬ್ಯಾಟಿಂಗ್ ಅಟ್ಯಾಕ್ ಎಸ್ಪೆಷಲಿ ಅವರ ಟಾಪ್ ಆರ್ಡರ್ನ ನೋಡ್ತು ಅಂತಂದರೆ ಖಂಡಿತ ನಾವೇನೋ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಅಂತಂದರೆ ಅವ್ರು ಟಾಸ್ ಗೆದ್ದು ಬೌಲಿಂಗ್ ಮಾಡ್ಬಿಟ್ಟು ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಅಂದರೆ ಖಂಡಿತ 230 ಮೇಲೆ ಇರಬೇಕು ಸ್ಕೋರು. ಅದಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಖಂಡಿತ ಒಂದು ಸ್ವಲ್ಪ ಥ್ರೆಟಲ್ಲಿ ಇರ್ತೀವಿ ನಾವು. 180, 190 ಎಲ್ಲ ಇವೆಲ್ಲ ಸ್ಕೋರ್ ಎಲ್ಲ ಚಿನ್ನಸ್ವಾಮಿಲಿ 230 ಆ್ಯಂಡ್ ಅಬೋವ್ ಇರಬೇಕಾಗುತ್ತೆ. ಸೊ ಯಾಕಂದರೆ ಸಖತ್ತಾಗಿದೆ ಗುರು ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಇಲ್ಲಿ ನೋಡ್ತು ಅಂತಂದರೆ ಪ್ಲೇಯಿಂಗ್ ಲೆವೆಲ್ನ ಗಮನಿಸ್ತು ಅಂತಂದರೆ ಯಾರ್ಯಾರು ಇವತ್ತು ಸೈಕಾಗಿ ಆಡ್ಬೋದು ಅಂತ ಅನ್ನಿಸ್ತಿದೆ ಅಂತಂದರೆ ನಮ್ಮ RCB ಪರವಾಗಿ ನನಗೇನೋ ಇವತ್ತು ವಿರಾಟ್ ಕೊಹ್ಲಿ ಅವ್ರು ಸೈಕಾಗಿ ಆಡ್ತಾರೆ ಅಂತ ಯಾವತ್ತು ಹೇಳಿಲ್ಲ ನೀನು ವಿರಾಟ್ ಕೊಹ್ಲಿ ಸೈಕಾಗಿ ಆಡಲ್ಲ ಅಂತ. ಇವತ್ತು ಅನಿಸಿದೆ ಗುರು, ಇವತ್ತು ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ನನಗೆ ವಿರಾಟ್ ಕೊಹ್ಲಿ ಅವರು ಬೊಂಬಾಟಾಗಿ ಆಡ್ಬೋದು ಅಂತ. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ದಾರೆ, ಔಟ್ ಆಗಿದ್ದಾರೆ, ಬಟ್ ಅದನ್ನು ಕೂಡ ಮಸ್ತಾಗಿ ಆಡಿದ್ದಾರೆ. ಸೊ ಅದನ್ನು ನನಗೆ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ. ವಿರಾಟ್ ಕೊಹ್ಲಿ ಮಸ್ತಾಗಿ ಆಡ್ಬೋದು, DDP ಮಸ್ತಾಗಿ ಆಡ್ಬೋದು, ಆ್ಯಂಡ್ ರಜತ್ ಪತಿದಾರ್ ಮಸ್ತಾಗಿ ಆಡ್ಬೋದು. ಈ 3 ಜನದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಇನ್ನೇನು ಎಲ್ಲಾರ್ದು ಹೇಳ್ಬಿಡು, ಅಲ್ಲಿ 3 ಜನದ ಹೇಳ್ಬಿಟ್ಟೆ ಅಂತಂದರೆ ಎಲ್ಲಾರ್ದು ಹೇಳ್ಬಿಡು. ಇಲ್ಲ ಗುರು, ಕಾನ್ಫಿಡೆನ್ಸ್ ಇದೆ ನನಗೆ ಈ 3 ಜನದ ಬಗ್ಗೆ. ಫಿಲ್ ಸಾಲ್ಟ್ ಹೇಳಿದೆ ನೋಡಿ ನಾನು. ಫಿಲ್ ಸಾಲ್ಟು ಒಂಥರ ಒಲ್ಲರಬಲ್, ಸಿಕ್ಕಾಪಟ್ಟೆ ಹೊಡಿತಾರೆ ಅಂದರೆ ಹೋಗ್ತಾರೆ. ವಿರಾಟ್ ಕೊಹ್ಲಿ, DDP ಮತ್ತು ರಜತ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಇವರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಗೇಮ್ ಚೇಂಜರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಿದೆ. ರೀಸೆಂಟಾಗಿ ಫಾರ್ಮಲ್ಲೂ ಕೂಡ ಇದೆ DDP ಹಾಗೂ ರಜತ್ ಪತಿದಾರು. ಜಿತೇಶ್ ಮತ್ತು ಕೃಣಾಲ್ ಅವರೆಲ್ಲ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನನಗೆ ಕೊಹ್ಲಿ, DDP ಆ್ಯಂಡ್ ರಜತ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬೌಲಿಂಗ್ ಅಂತ ಬಂದಾಗ ಜೇಕೋಬ್ ಡಫಿ ಆ್ಯಂಡ್ ಕೃಣಾಲ್ ಪಾಂಡೆ ಇಬ್ಬರು ಡಿಫ್ರೆನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಭುವನೇಶ್ವರ್ ಕುಮಾರ್ ಹೌದು ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಜೇಕೋಬ್ ಡಫಿ ಡಿಫ್ರೆನ್ಸ್ ಮಾಡ್ತಾರೆ, ಒಂದು ಹ್ಯಾಸಲ್ವುಡ್ ಅವರ ಜಾಗದಲ್ಲಿ ಬಂದ್ಬಿಟ್ಟು ಅಂತ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಹೈದರಾಬಾದಲ್ಲಿ ಯಾರು ಡಿಫ್ರೆನ್ಸ್ ಮಾಡ್ಬೋದು ಅಂತ ನೋಡ್ತು ಅಂತಂದರೆ ಇಶಾನ್ ಕಿಶಾನ್ ಅವರ ವಿಕೆಟ್. ನನಗೆ ಓಪನರ್ಸು ಅಷ್ಟರ ಮಟ್ಟಿಗೆ ತಲೆನೋವು ಕೊಡಲ್ಲ ಅಂತ ಅನ್ನಿಸ್ತಿದೆ. ಪಾರ್ಟ್ನರ್ಶಿಪ್ ಅಷ್ಟರ ಮಟ್ಟಿಗೆ ಬಿಲ್ಡ್ ಆಗಲ್ಲ ಅಂತ ಅನ್ನಿಸ್ತಿದೆ. ಟ್ರಾವಿಸ್ ಹೆಡ್ ಆಗಿರಲಿ, ಜೊತೆಗೆ ಅಭಿಷೇಕ್ ಶರ್ಮಾ ಆಗಿರಲಿ. ನಾನು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ, ಓಪನಿಂಗ್ ಪಾರ್ಟ್ನರ್ಶಿಪ್ ಬಗ್ಗೆ. ಯಾರು ಹೊಡೆಯಲ್ಲ ಅಂತ ಹೇಳ್ತಿಲ್ಲ, ಒಬ್ಬರು ನಿಂತ್ಕೊಬೋದು, ಟ್ರಾವಿಸ್ ಹೆಡ್ ನಿಂತ್ಕೊಬೋದು ಅಥವಾ ಅಭಿಷೇಕ್ ಶರ್ಮಾ ನಿಂತ್ಕೊಬೋದು. ಬಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇಶಾನ್ ಕಿಶಾನ್ ನಿಂತ್ಕೊತಾರೆ ಅಂತ ಅನ್ನಿಸ್ತಿದೆ. ಇಶಾನ್ ಕಿಶಾನ್ ಮೇಲೆ ಕಾನ್ಫಿಡೆನ್ಸ್ ಸಿಕ್ಕಾಪಡೆ ಇದೆ, ಆ್ಯಂಡ್ ಟ್ರಾವಿಸ್ ಹೆಡ್ ಮೇಲೆ ಸಿಕ್ಕಾಪಡೆ ಕಾನ್ಫಿಡೆನ್ಸ್ ಇದೆ ನನಗೆ. ಇವರಿಬ್ಬರು ಕೈಲಾಸ ಕಾಣಿಸ್ಬೋದು ನಿಂತ್ಕೊಂಡ್ರು ಅಂತಂದರೆ. ಈ 3 ಜನ ಆಗರು, ಈ 3 ಜನದ ವಿಕೆಟನ್ನು ತೆಗ್ದಿಲ್ಲ ಅಂತಂದರೆ RCB ತಿಪ್ಪುರ್ಲಾಗ ಅವ್ರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಂಥ ಮಟ್ಟಿಗೆ ಅಗ್ರೆಸಿವ್ ಆಗಿ ಆಡ್ತಾರೆ, ಅಂಥ ಮಟ್ಟಿಗೆ ಸ್ಕೋರಿಂಗ್ ರೇಟ್ ಇರುತ್ತೆ ಇವ್ರದ್ದು. ಈ 3 ಜನನೇ ಮೇಯ್ನು. ಅದಾದಮೇಲೆ ಬರುವಂಥ ಲಿಯಮ್ ಲಿವಿಂಗ್ಸ್ಟನ್ ಆಗಿರಲಿ, ಕ್ಲಾಸನ್ ಆಗಿರಲಿ, ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ. ಸೊ ಓಕೆ, ಡೆತ್ತಲ್ಲಿ ಓಕೆ ಅನಿಕೇತ್ ವರ್ಮಾ ಅಂತ ಬಂದಾಗ. ಬಟ್ ಈ 3 ಜನ ಕೈಲಾಸ ಕಾಣಿಸ್ತಾರೆ ನಮ್ಮ RCBಗೆ. ಇನ್ ಕೇಸ್ ಏನಾದ್ರು ಕಚ್ಕೊಂಡ್ರು ಸೆಟ್ ಆದರು ಅಂತಂದರೆ RCBದು ಕೂಡ ಅದೇ ಪ್ಲ್ಯಾನ್ ಇರುತ್ತೆ. ಈ 3 ಜನ ಎತ್ತಿತ್ತು ಅಂತಂದರೆ ನಾವು ಮ್ಯಾಚ್ನ ಆರಾಮಾಗಿ ಗೆದ್ದುಬಿಡ್ತೀವಿ ಅಂತ. ಇವರ ಕಾನ್ಫಿಡೆನ್ಸೇ ಇವರ ಟಾಪ್ ಆರ್ಡ್ರು. ಇವರ ಬೌಲಿಂಗ್ ಅಲ್ಲ ಅಥವಾ ಇವರ ಒಂದು ಲೋವರ್ ಮಿಡ್ಲ್ ಆರ್ಡ್ರ್ ಅಲ್ಲ,
ಅಥವಾ ಒಂಥರ ಏನು ಇವರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲ, ಇವರ ಕಾನ್ಫಿಡೆನ್ಸ್ ಇವರ ಟಾಪ್ ತ್ರೀ ಮೇಲೆ ನಿಂತಿರುವಂಥ SRH ಇದು. ಸೊ ಇವ್ರನ್ನೇ ಎಗರಿಸ್ಬಿಡ್ತು ಅಂತಂದರೆ ಖಂಡಿತ RCB ಲಾಕಿನ್ ಮಾಡ್ಕೊಂಬಿಡ್ಬೋದು, ಪಟ್ಟನಾಗಿ ಲಾಕಿನ್ ಮಾಡ್ಕೊಂಬಿಡ್ಬೋದು. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು SRH ಅಂತಂದರೆ ಇವ್ರು 3 ಜನದ ವಿಕೆಟ್ ಏನಾದ್ರು ಹೋಯ್ತು ಅಂತ ಅಂದರೆ ಖಂಡಿತ ಕಾನ್ಫಿಡೆನ್ಸು ಬಿಲ್ಡಪ್ ಆಗೇ ಆಗುತ್ತೆ, ಬೂಸ್ಟಪ್ ಆಗೇ ಆಗುತ್ತೆ. ಬಟ್ ಟೀಮ್ನ ಕಾಂಬಿನೇಷನ್ ನೋಡ್ತು ಅಂದರೆ, ಎರಡು ಟೀಮ್ನ ಕಾಂಬಿನೇಷನ್ ನೋಡ್ತು ಅಂತಂದರೆ ಏನೇ ಮಾಡಲಿ, ಸನ್ರೈಸರ್ಸ್ ಹೈದರಾಬಾದ್ ಎಷ್ಟೇ ಸೈಕಾಗಿ ಬ್ಯಾಟಿಂಗ್ ಆಡಲಿ RCB ಅವ್ರು ಗೆಲ್ಲಬೇಕು. ಯಾಕಂದರೆ RCB ಟೀಮ್ ಆ ಥರ ಇದೆ, RCB ಟೀಮ್ ಆ ಥರ ಕಾನ್ಫಿಡೆನ್ಸ್ ಕೊಡೋ ಥರ ಇದೆ. ಸನ್ರೈಸರ್ಸ್ ಹೈದರಾಬಾದಲ್ಲಿ ಈ 3 ಜನ 50 ಹೊಡಿಲಿ ಅಥವಾ ಸೆಂಚುರಿನೇ ಯಾವ್ದಾದ್ರು ಬರಲಿ, ಫಸ್ಟ್ ಮ್ಯಾಚೇ ಸೆಂಚುರಿ ಬರಲಿ, ಬಟ್ ಆದ್ರೂ ಕೂಡ ಒಂದು 250 ಹೊಡೀಲಿ, ಆದರೂ ಕೂಡ RCB ಅದನ್ನು ಚೇಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಆ ಥರ ಟೀಮ್ RCB ಇದೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಇವತ್ತು RCB ಗೆಲ್ಲುತ್ತೆ ಅಂತ. ನನಗೆ ಏನೋ ಒಂಥರ ಸಿಕ್ಕಾಪಟ್ಟೆ ವಿಪರೀತ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಇವತ್ತು. ಯಾಕೆಂದರೆ ಆನ್ ಪೇಪರ್ ಆನ್ ಫೀಲ್ಡ್ ಎಲ್ಲ ನೋಡ್ತು ಅಂತಂದರೆ ಸೈಕಾಗಿ ಆಡಿದೆ ನಮ್ಮ RCB ಲಾಸ್ಟ್ ಸೀಸನ್ ಒಂದು ಕಾನ್ಫಿಡೆನ್ಸ್ನ ಎತ್ಕೊಂಡು ಹೇಳ್ತಾ ಇದ್ದೀನಿ, ಈ ಮ್ಯಾಚು ಪಕ್ಕಾ ಗೆಲ್ಬೋದು RCB ಅಂತ. ಬಟ್ ಟಾಪ್ 3 ವಿಕೆಟ್ಸು ಸಿಕ್ಕಾಪಟ್ಟೆ ಕ್ರೂಷಿಯಲ್. ಏನಾದರೂ RCB ಏನಾದ್ರು ಸೋತ್ರು ಅಂತ ಅಂದರೆ ಅದು ಖಂಡಿತ ಆ ಟಾಪ್ 3ಇಂದನೇ ಆಗಿರುತ್ತೆ. SRH ಬೌಲಿಂಗ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, SRH ಬೌಲರ್ಸ್ಗಳಿಗೆ ದಾಳಿ ಮಾಡ್ಬೋದು ನಮ್ಮ RCB ಬ್ಯಾಟರ್ಸ್ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ಗೇಮ್ ಚೇಂಜರ್ ಯಾರು ಆಗಬಹುದು ಅಂತ. ಒಬ್ಬರು ನಮ್ಮ RCB ಪರವಾಗಿ ಬ್ಯಾಟಿಂಗಲ್ಲಿ ಗೇಮ್ ಚೇಂಜರ್ ವಿಚಾರಕ್ಕೆ ಬಂತು ಅಂತ ಅಂದರೆ ವಿರಾಟ್ ಕೊಹ್ಲಿ ಆಗ್ಬೋದು ಅನ್ನಿಸ್ತಿದೆ, ಈ ಕಡೆ ಇಶಾನ್ ಕಿಶಾನ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಒಬ್ಬರನ್ನ ತೊಗೊಂಡು ನೋಡ್ತು ಅಂದರೆ ಬೌಲಿಂಗ್ ಅಂತ ಬಂದಾಗ ಜೇಕೋಬ್ ಡಫಿ ನಮ್ಮ RCB ಪರವಾಗಿ, ಆ ಕಡೆ ನೋಡ್ತು ಅಂದರೆ ಆ ಕಡೆ ಯಾರೂ ಕಾನ್ಫಿಡೆನ್ಸೇ ಕೊಡೋ ಥರ ಕಾಣಿಸ್ತಿಲ್ಲ ಗುರು. ಹಂಗೆ ನೋಡ್ತು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಈ ಹರ್ಷಲ್ ಪಟೇಲೇ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡುವಂಥ ಬೌಲರ್ ಇರೋದ್ರಲ್ಲಿ ಕಾಣಿಸ್ತಾ ಇರೋದು. ಅದನ್ನು ಬಿಡ್ತು ಅಂದರೆ ಯಾರು ಅಂಥ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಗುರು. ಸ್ವಲ್ಪ ಏನೋ ಡಿಫ್ರೆನ್ಸ್ ಮಾಡ್ಬೋದು ಅನ್ನೋ ಥರ, ಯಾಕಂದರೆ ವೇರಿಯೇಷನ್ ಇದೆ ಹರ್ಷಲ್ ಪಟೇಲ್ ಹತ್ರ. ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೋಬೋದು. ಆ್ಯಂಡ್ ಇವರು RCB ಮೇಲೆ ಸಿಕ್ಕಾಪಟ್ಟೆ ಆಡಿದ್ದಾರೆ, RCB ಜೊತೆಗೆ ಸಿಕ್ಕಾಪಟ್ಟೆ ಆಡಿದ್ದಾರೆ. ಆದ್ದರಿಂದ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವತ್ತಿನ ಮ್ಯಾಚ್ ಖಂಡಿತ RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಹೇಳ್ತಾ ಇದೆ ನನಗೆ. ನಿಮ್ಮ ಅನಿಸಿಕೆ ಏನೋ, ಇವತ್ತು SRH ಗೆಲ್ಲುತ್ತಾ RCB ಗೆಲ್ಲುತ್ತಾ ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.